ಸ್ವಚ್ಛ ಮನಸ್ಸಿನ ಅಪ್ಪಟ ಕನ್ನಡಿಗರಿಗೆ ಈ ನಿಮ್ಮ ಹುಬ್ಬಳ್ಳಿ ಹುಡುಗ ಜೆಕೆ ಮಾಡ್ತಕ್ಕಂತಹ ಪ್ರೀತಿಯ ನಮಸ್ಕಾರಗಳು. ಮೊದಲನೇದಾಗಿ ಲೋಕದ ಕಾಳಜಿ ವಿತ್ ಮಿಸ್ಟರ್ ಜೆಕೆ ಅಂತಕ್ಕಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಅನ್ನ ನಿಮ್ ಮುಂದೆ ಪರಿಚಯ ಮಾಡ್ತಾ ಇದ್ದೀವಿ. ಯೂಟ್ಯೂಬ್ ಚಾನಲ್ಗೆ ನಾನು ಮೊದಲನೇದಾಗಿ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ನನ್ನ ಇಂಟ್ರೊಡಕ್ಷನ್ ವಿಡಿಯೋಗೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಒಂದು ಪ್ರತಿಷ್ಠಿತ ಸಂಗೀತಗಾರರಾದಂತಹ ಮಿಸ್ಟರ್ ಶಶಿಕಾಂತ್ ಭೋಸಲೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಮಿಸ್ಟರ್ ಜೆ ಕೆ ಅವರೇ, ಮೊದಲನೇದಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬಾ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮಿಸ್ಟರ್ ಜೆ ಕೆ, ನೀವು ಈ ಒಂದು ಲೋಕದ ಕಾಳಜಿ ವಿತ್ ಮಿಸ್ಟರ್ ಜೆ ಕೆ ಅಂತ ಏನು ಯೂಟ್ಯೂಬ್ ಚಾನಲ್ ತೆಗೆದಿರಲ್ಲ, ಇದರಿಂದ ನೀವು ನಿಮ್ಮ ಆಡಿಯನ್ಸ್ಗೆ, ಆಮೇಲೆ ಇದರಲ್ಲಿ ಯಾವ ತರ ಕಂಟೆಂಟ್ ಇರುತ್ತೆ, ಓಕೆ, ಆಮೇಲೆ ನೀವು ಯಾವ ತರ ನೀವು ಆಡಿಯನ್ಸ್ಗೆ ನೀವು ಏನ್ ಮೆಸೇಜ್ ಕೊಡಕ್ ಹೋಗ್ತಿದ್ದೀರಾ, ಏನ್ ನೀವು ಹೇಳಕ್ ಕೊಟ್ಟಿದ್ದೀರಾ ನಮ್ಮ ಕನ್ನಡ ಮಂದಿಗೆ? ಖಂಡಿತವಾಗಿ ಇದ್ರ ಬಗ್ಗೆ ನಾನು ನಿಮ್ಗೆ ತುಂಬಾ ಡೀಟೇಲ್ ಆಗಿ ಮುಖ್ಯವಾದ ಒಂದು ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ಹಾಗೆ ನಮ್ಮ ಒಂದು ಕನ್ನಡ ಮಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಚಾನಲ್ ಹೇಳೋ ಹಾಗೆ ಲೋಕದ ಕಾಳಜಿ ವಿತ್ ಮಿಸ್ಟರ್ ಜೆ ಕೆ ಅಂತಂದ್ರೆ ನಾವು ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂತ ಒಂದು ಚಾನಲ್ ಆಗಿರೋದ್ರಿಂದ ಓನ್ಲಿ ಸೋಷಿಯಲ್ ಕಂಟೆಂಟ್ಸ್, ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದ್ರೆ, ಒಂದು ನಮ್ಮ ಭಾರತದಲ್ಲಿ ಇವತ್ತು ಅನೇಕ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಮುಖ್ಯವಾಗಿ ಒಂದು ಆಹಾರ ಕಲಬೆರಕೆಯಿಂದ ಹಿಡ್ಕೊಂಡು ಅನಕ್ಷರತೆ ಆಗಿರ್ಬೋದು, ಶಿಕ್ಷಣದಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಕಡಿಮೆ ಆಗ್ತಾ ಇದೆ. ಹಾಗೆ ಬೇರೆ ನೋಡ್ತಾ ಹೋಗೋದಾದ್ರೆ ನಿಮ್ಗೆ ಜನಸಂಖ್ಯಾ ಸ್ಫೋಟ ಆಗಿರ್ಬೋದು, ಅಂಡ್ ವಿವಾಹಿಕ ಸಮಸ್ಯೆ ಆಗಿರ್ಬೋದು, ಅಂಡ್ ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಇದೇ ರೀತಿ ಒಂದು ಚಾನಲ್ಸ್ ಮುಖಾಂತರ ಒಂದು ನಮ್ಮ ಕಾಮನ್ ಮ್ಯಾನ್ ಅನ್ನ ಆಸ್ ಅ ಗೆಸ್ಟ್ ಆಗಿ ನಮ್ಮ ಒಂದು ಚಾನಲ್ಗೆ ಇನ್ವೈಟ್ ಮಾಡಿ ಅವ್ರ ಜೊತೆ ಒಂದು ಸಂದರ್ಶನ ಮಾಡೋ ಮುಖಾಂತರ ಕೊನೆಯದಾಗಿ ಒಂದು ಪರಿಹಾರವನ್ನು ಸೂಚಿಸ್ತಕ್ಕಂಥ ಕೆಲಸ ನಮ್ಮಿಂದ ಆಗುತ್ತೆ. ಸೊ ಈ ಪ್ರಯತ್ನಕ್ಕೆ ಎಲ್ಲ ಒಂದು ಕನ್ನಡಿಗರದ ಒಂದು ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮುಂದೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ ಜೊತೆಗೆ ಒಂದು ಹೊಸ ಸ್ಪೆಷಲ್ ಕಂಟೆಂಟ್ ಒಂದಿಗೆ ನಿಮ್ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹರಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.